ಯಾರ್ಯಾರು ಫೇಸಪ್ ಅಪ್ಲಿಕೇಶನ್ ಬಗ್ಗೆ ಭಯ ಉಟ್ಕೊಂಡಿದ್ದಾರೆ ದಯವಿಟ್ಟು ಅವ್ರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ, ಸ್ವಲ್ಪ ತಣ್ಣಗಾಗ್ಬೋದು ಏನೋ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಓಕೆ ಗಾಯ್ಸ್, ನಿಮ್ಗೆ ಗೊತ್ತಿರೋ ಈಗ ಫೇಸಪ್ ಅಪ್ಲಿಕೇಶನ್ ತುಂಬ ಟ್ರೆಂಡಿಂಗಲ್ಲಿ ಹೋಗ್ತಾ ಇದೆ. ಬಟ್ ಇವಾಗ ಒಂದು ತುಂಬ ನ್ಯೂಸ್ಗಳು ಬರ್ತದೆ. ಏನಂತಂದರೆ ಈ ಒಂದು ಫೇಸಪ್ ಅಪ್ಲಿಕೇಶನ್ ನಮ್ಮ ಒಂದು ಫೋಟೋಗಳನ್ನ ಕದ್ದು ಸೇವ್ ಮಾಡಿಕೊಂಡು ಅದನ್ನು ಎಲ್ಲಿ ಬೇಕಾದ್ರೂ ಉಪಯೋಗಿಸ್ಕೋಬೋದು ಅಂತ ತುಂಬ ನ್ಯೂಸ್ಗಳು ಓಡಾಡ್ತಾ ಇದೆ. ಫೇಸಪ್ ಅಪ್ಲಿಕೇಶನ್ ಪರ್ಮಿಷನ್ ಎಲ್ಲ ಕೊಟ್ಬಿಡ್ತೀವಿ, ಸೊ ಆ ಒಂದು ಅಪ್ಲಿಕೇಶನ್ ಏನು ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು ಅಂತ. ಸೊ ಈ ಒಂದು ಅಪ್ಲಿಕೇಶನ್ ಸೇಫಾ ಅಥವಾ ಸೇಫ್ ಅಲ್ವಾ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಫೇಸಪ್ ಅಪ್ಲಿಕೇಶನಿಂದ ಏನಪ್ಪ ಉಪಯೋಗ ಅಂತಂದರೆ, ನಮ್ಮ ಒಂದು ಫೋಟೋನ ನಾವು ವಯಸ್ಸಾದಾಗ ಯಾವ ರೀತಿ ಕಾಣ್ತೀವಿ ಅಂತ ಜಸ್ಟ್ ಒಂದು 15-20 ಸೆಕೆಂಡಲ್ಲಿ ಕನ್ವರ್ಟ್ ಮಾಡಿ ತೋರಿಸ್ಬಿಡುತ್ತೆ. ಸೊ ಆ ಒಂದು ಕಾರಣಕ್ಕೆ ಈ ಒಂದು ಅಪ್ಲಿಕೇಶನ್ ತುಂಬ ವೈರಲ್ ಆಯಿತು ಅಂತಲೇ ಹೇಳ್ಬೋದು. ಎಲ್ಲ ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಇವಾಗ ಏನಾಗಿದೆ ಅಂತಂದರೆ, ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಬೇಕಾದ್ರೆ ಕೆಲವೊಂದಷ್ಟು ಪರ್ಮಿಷನ್ನ ಕೇಳುತ್ತೆ. ಅಫ್ಕೋರ್ಸ್ ಗ್ಯಾಲರಿ ಪರ್ಮಿಷನ್ ಕೇಳುತ್ತೆ, ಆಮೇಲೆ ನಿಮ್ಮ ಒಂದು ಫೋಟೋಸ್ಗಳನ್ನ ನಾವು ಸ್ಟೋರ್ ಮಾಡ್ಕೊಳ್ತೀವಿ ಅಂತ ಒಂದು ಪರ್ಮಿಷನ್ನ ಕೇಳುತ್ತೆ. ಸೊ ಎಲ್ಲದಕ್ಕೂ ಓಕೆ ಕೊಟ್ಟು ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡ್ತಿದ್ದಾರೆ. ಬಟ್ ಇವಾಗ ತುಂಬ ಜನ ವಾಟ್ಸಪ್ಪಲ್ಲೂ ಸ್ಟೇಟಸ್ ಆಗ್ತಾ ಇರ್ತಾರೆ, ಈ ಒಂದು ಅಪ್ಲಿಕೇಶನ್ ನಮ್ಮ ಒಂದು ಡೇಟಾನ ಕದೀತಾ ಇದೆ, ಫೋಟೋಸ್ ಎಲ್ಲ ಅವ್ರ ಹತ್ರ ಸೇವ್ ಆಗುತ್ತೆ. ಇದು ಹೆಂಗೆ ಸೃಷ್ಟಿ ಆಯಿತು ಅಂತಂದರೆ, ಈ ಒಂದು ನ್ಯೂಸು ಯಾರೋ ಒಬ್ಬ, ಅವನ ಹೆಸರು ಗೊತ್ತಿಲ್ಲ ನನಗೆ, ಟ್ವಿಟ್ಟರಲ್ಲಿ ಒಬ್ಬ ಟ್ವೀಟ್ ಮಾಡಿದ್ನ. ಏನಂತಂದರೆ, ನಮ್ಮ ಒಂದು ಫೋಟೋಸ್ನೆಲ್ಲನೂ ಅದು ಸ್ಟೋರ್ ಮಾಡಿಕೊಂಡು ಅವರ ಒಂದು ಸರ್ವರಲ್ಲಿ ಅದನ್ನು ಯೂಸ್ ಮಾಡ್ಕೊಳ್ತಿದ್ದಾರೆ ಅಂತ ಟ್ವೀಟ್ ಹಾಕಿದ್ದ. ಅಲ್ಲಿಂದ ಶುರುವಾಗಿದ್ದು ನೋಡಿ. ಅವನು ಹಾಕಿದ್ದೊಂದು ಟ್ವೀಟು ಎಲ್ರಿಗೂ ತಲುಪಿಡ್ದಂಗೆ. ಸೊ ಇಲ್ಲಿ ಏನಾಗಿದೆ ಅಂತಂದರೆ, ಯಾರೋ ಒಬ್ಬ ಟ್ವೀಟ್ ಮಾಡ್ದ, ಆ ಒಂದು ಟ್ವೀಟ್ನ ಎಲ್ಲರೂ ನಿಜ ಅಂದ್ಕೊಂಡು ಅದನ್ನು ಎಲ್ರಿಗೂ ಪಾಸ್ ಮಾಡಿಕೊಂಡು, ಸಿಂಪಲಾಗಿ ಹೇಳ್ಬೇಕು ಅಂತಂದರೆ, ಇವಾಗ ನಾವು ಯಾರ ಬಗ್ಗೆನಾದರೂ ನೆಗೆಟಿವ್ ಮಾತಾಡ್ತೀವಿ ಅಂತಂದರೆ ಆ ನೆಗೆಟಿವ್ ವಿಷಯ ಬೇಗ ಜನಗಳಿಗೆ ತಲುಪಿಡುತ್ತೆ. ಸೊ ಒಬ್ರಿಗೆ ಹೇಳಿದ್ರೆ ಅವ್ನು ಇನ್ನೊಬ್ಬನಿಗೆ ಹೇಳೋದು, ಇವ್ನು ಹಿಂಗಂತೆ ಮಗ, ಅವ್ನು ಹಿಂಗಂತೆ ಅನ್ಕೊಂಡು ಹಿಂಗೆ ಜನಗಳಿಗೆ ಹಿಂಗೆ ಪಾಸ್ ಆಗಿ ಫೈನಲ್ ಆಗಿ ಇವಾಗ ಫೇಸಪ್ ಅಪ್ಲಿಕೇಶನ್ ನಮ್ಮ ಒಂದು ಡೇಟಾನೆಲ್ಲ ಸ್ಟೋರ್ ಮಾಡ್ಕೊಳ್ತಾ ಇದೆ. ಇದರಿಂದ ಏನು ಬೇಕಾದ್ರೂ ಉಪಯೋಗ ಮಾಡ್ಕೋಬೋದು ಅವರು ಅಂತ ಅಂದ್ಕೊಂಡು ನೆಗೆಟಿವ್ ವೈಬೇ ಕ್ರಿಯೇಟ್ ಆಗಿಬಿಟ್ಟಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಇಲ್ಲಿ ಆ ರೀತಿ ಆಗ್ತಾಯಿಲ್ಲ. ಯಾಕೆ ಅಂತಂದರೆ, ನೀವು ನೋಡೋದಾದರೆ ಆ ಒಂದು ಅಪ್ಲಿಕೇಶನ್ ಏನಂತಂದರೆ, ನೀವು ಏನು ಫೋಟೋನ ಸೆಲೆಕ್ಟ್ ಮಾಡ್ತೀರಾ ಆ ಒಂದು ಫೋಟೋ ಅವರ ಒಂದು ಸರ್ವರ್ಗೆ ಹೋಗುತ್ತೆ. ಯಾವ ಫೋಟೋನ ಸೆಲೆಕ್ಟ್ ಮಾಡ್ತೀರಾ ಆ ಒಂದು ಫೋಟೋ ಮಾತ್ರ ಅವರ ಸರ್ವರ್ಗೆ ಹೋಗುತ್ತೆ. ನಿಮ್ಮ ಗ್ಯಾಲರಿಲಿ ಯಾವ್ಯಾವ ಫೋಟೋ ಇದೆ ಎಲ್ಲ ಸರ್ವರ್ಗೆ ಹೋಗಲ್ಲ. ಯಾಕೆ ಅಂತಂದರೆ, ಅವರ ಸರ್ವರ್ಗೆ ಯಾಕೆ ಸೇವ್ ಮಾಡ್ಕೊಳ್ತಾರೆ ಅಂತಂದರೆ, ಕೆಲವೊಂದಷ್ಟು ಅಪ್ಲಿಕೇಶನ್ಗಳು ಏನಪ್ಪ ಅಂತಂದರೆ ಅದು ಫೋನಲ್ಲೇ ನಮಗೆ ಪ್ರೊಸೆಸಿಂಗ್ ಆಗೋದಕ್ಕಾಗಲ್ಲ. ಕೆಲವೊಂದು ಅಪ್ಲಿಕೇಶನ್ಗಳು ಬೇರೆ ಒಂದು ಸರ್ವರಿಂದನೇ ಪ್ರೊಸೆಸಿಂಗ್ ಆಗಿ ಬರಬೇಕಾಗುತ್ತೆ. ಸೊ ಅಷ್ಟು ಕ್ವಾಲಿಟಿ ಇರುತ್ತೆ, ಈ ಕ್ವಾಲಿಟಿಲಿ ಅವ್ರು ವರ್ಕ್ ಮಾಡ್ತಾ ಇರ್ತಾರೆ. ಆ ಒಂದು ಕಾರಣಕ್ಕೆ ಆ ಒಂದು ಫೋಟೋ, ನಾವೇನು ಫೋಟೋ ಸೆಲೆಕ್ಟ್ ಮಾಡ್ತೀವಿ ಅದು ಅವರ ಸರ್ವರ್ಗೆ ಹೋಗಿ ಅಲ್ಲಿ ಚಕ ಅಂತ ಸರ್ವಿಂಗ್ ಇದೆಲ್ಲ ನೀಟಾಗಿ ಪ್ರೊಸೆಸಿಂಗ್ ಮಾಡಿ ನಮಗೆ ವಾಪಸ್ ನಮ್ಮ ಮೊಬೈಲ್ಗೆ ಪ್ರೊಜೆಕ್ಟ್ರು ಮಾಡ್ತಾರೆ. ಸೊ ಆ ಒಂದು ಕಾರಣಕ್ಕೆ ಆ ಒಂದು ಫೋಟೋನ ಸ್ಟೋರ್ ಮಾಡ್ಕೊಳ್ತೀವಿ ಅಂತ ಅವರು ಕೊಟ್ಟಿರೋದು. ಬಟ್ ಇದು ಯಾರೋ ಒಬ್ಬ ಟ್ವೀಟಿಂದ ಈ ರೀತಿ ನ್ಯೂಸ್ಗಳು ಬಂದ್ಬಿಡ್ತು. ಈಗ ಇಷ್ಟು ಎದುರುಕೊಳ್ತಾ ಇದ್ದೀರಲ್ಲ ತುಂಬ ಜನ, ಫೇಸಪ್ಪಿಂದ ನಮ್ಮ ಫೋಟೋ ಅಪ್ಲೋಡ್ ಆಗಿಬಿಡುತ್ತೆ ಅದು ಇದು ಅಂತ ಎದುರುಕೊಳ್ತಾ ಇದ್ದೀರಾ. ತುಂಬ ಜನ ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮ್ ಎಲ್ಲ ಯೂಸ್ ಮಾಡ್ತಾ ಇರ್ತೀರಾ. ಅಲ್ಲಿ ಏನೇನೋ ಕಳಿಸ್ತಾ ಇರ್ತೀರಾ ಫೋಟೋ, ಆಮೇಲೆ ಫ್ರೆಂಡ್ಸ್ ಆಗ್ತಾ ಇರ್ತೀರಾ, ನಿಮ್ಮ ಗರ್ಲ್ ಫ್ರೆಂಡ್ಸ್ ಫೋಟೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀರಾ, ಆಮೇಲೆ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಆಗ್ತಾ ಇರ್ತೀರಾ ಫೇಸ್ಬುಕ್ಕಲ್ಲಿ. ಎಸ್ಪೆಷಲಿ ನಿಮ್ಮ ನೇಮು, ನಿಮ್ಮ ಡೇಟ್ ಆಫ್ ಬರ್ತು ಎಲ್ಲನ ಹಾಕ್ತಾ ಇರ್ತೀರಾ. ಆಮೇಲೆ ನಿಮ್ಮ ಫ್ರೆಂಡ್ಸ್ಗಳು ಎಲ್ಲರೂ ಜಾಯ್ನ್ ಆಗಿರ್ತಾರೆ, ಎಲ್ರಿಗೂ ಗೊತ್ತು ಆ ಡೇಟಾ ಸೇವ್ ಆಗಲ್ವಾ, ಅದು ಲೀಕ್ ಆಗ್ಬೋದು ತಾನೆ, ಎಲ್ಲ ಅಷ್ಟೇ. ಸೊ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಪ್ಲೇಸ್ಟೋರ್ಗೆ ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಎಂಟ್ರಿ ಆಗಬೇಕು ಅಂತಂದರೆ ಅದಕ್ಕೆ ತುಂಬ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಅದಾದಮೇಲೆ ಪ್ಲೇಸ್ಟೋರ್ ಒಳಗೆ ಎಂಟ್ರಿ ಆಗೋದು. ಪ್ಲೇಸ್ಟೋರಿಂದ ಬೇರೆ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಏನು ಬೇಕಾದ್ರೂ ಆಗುವಂಥ ಚಾನ್ಸಸ್ಗಳಿರುತ್ತೆ. ಬಟ್ ಇದು ಪ್ಲೇಸ್ಟೋರಲ್ಲಿ ಬಂದಿರುವಂಥ ಅಪ್ಲಿಕೇಶನ್ ಫೇಸಪ್ಪು. ಸೊ ಭಯ ಪಡಬೇಡಿ. ನಾನು ಹೇಳಿದ್ನಲ್ಲ, ಯಾರೋ ಒಬ್ಬರು ಶುರು ಮಾಡ್ತಾರೆ, ಅದನ್ನೇ ಪಾಸ್ ಮಾಡ್ಕೊಂಡು ಈ ರೀತಿ ವಿಷಯಗಳಾಗ್ಬಿಡುತ್ತೆ. ಸೊ ಈ ಆ್ಯಪ್ ಒಂದು ಒಳ್ಳೆ ಟ್ರೆಂಡಿಂಗಲ್ಲಿ ಹೋಗ್ತಾಯಿತ್ತು. ಪಾಪ ಅವನು ಏನೋ ಕುತ್ಕೊಂಡು ಚೆನ್ನಾಗಿ ಡೆವಲಪರು ದುಡ್ಡು ಮಾಡ್ತಾ ಇದ್ದ. ಪಾಪ ಅವನಿಗೂ ಒಂದು ಸ್ವಲ್ಪ ನೆಗೆಟಿವ್ ಹೆಸರು ತರಬೇಕಲ್ಲ. ನಾನು ಹೇಳಿದ್ನಲ್ಲ, ಯಾರಾದರೂ ಬೆಳೀತಾ ಇದ್ದಾರೆ ಅವ್ರನ್ನ ತುಳಿಯೋದಕ್ಕೆ ಪ್ರಯತ್ನ ಪಡ್ತಾರೆ ಹೊರತು ಅವ್ರನ್ನ ಬೆಳೆಸೋದಕ್ಕೆ ಪ್ರಯತ್ನ ಪಡಲ್ಲ. ಇಷ್ಟೇ ಇಲ್ಲಿ ಇರೋದು ಮಾರಲ್ ಆಫ್ ದ ಸ್ಟೋರಿ. ಕೊನೆಯದಾಗಿ ಈ ಒಂದು ಫೇಸಪ್ ಅಪ್ಲಿಕೇಶನಲ್ಲಿ ಏನಾಗುತ್ತೆ ಅಂತ ನಾನು ನಿಮಗೆ ಕ್ಲಿಯರ್ ಕಟ್ಟಾಗಿ ಹೇಳ್ಬಿಡ್ತೀನಿ ಕೇಳಿನ. ನೀವು ಯಾವ ಫೋಟೋ ಸೆಲೆಕ್ಟ್ ಮಾಡಿರ್ತೀರ ಆ ಒಂದು ಫೋಟೋ ಮಾತ್ರ 48 ಅವರ್ಸ್ ತನಕ ಆ ಒಂದು ಸರ್ವರಲ್ಲಿ ಸೇವ್ ಆಗಿರುತ್ತೆ. 48 ಅವರ್ಸ್ ಆದಮೇಲೆ ಆ ಒಂದು ಫೋಟೋ ಅಲ್ಲಿ ಡಿಲೀಟ್ ಆಗಿಬಿಡುತ್ತೆ. ಸೊ ನಿಮಗೆ ಅದ್ರ ಬಗ್ಗೆ ಭಯ ಇದ್ದರೆ, ನಿಮ್ಮ ಫೋಟೋ ಏನಾದರೂ ಸೇವ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಜಸ್ಟ್ ನೀವು ಅವ್ರಿಗೊಂದು ಮೆಸೇಜ್ ಮಾಡ್ಬೋದು. ಹೇಗಪ್ಪ ಅಂತಂದರೆ, ಫೇಸಪ್ ಅಪ್ಲಿಕೇಶನ್ ಓಪನ್ ಮಾಡಿ, ಅಲ್ಲಿ ಸೆಟ್ಟಿಂಗ್ಸ್ ಓಪನ್ ಮಾಡಿ ಅಲ್ಲಿ ಕೆಳಗಡೆ ರಿಪೋರ್ಟೆಡ್ ಬಗ್ ಅಂತ ಏನೋ ಇರುತ್ತೆ. ಸೊ ಅಲ್ಲಿ ತೆಗೆದುಬಿಟ್ಟು ಟೈಪ್ ಮಾಡಿ ನಮ್ಮ ಫೋಟೋನ ಡಿಲೀಟ್ ಮಾಡಿ ಅಂತ ಜಸ್ಟ್ ಒಂದು ಲೈನ್ ಹಾಕ್ಬಿಟ್ಟು ಕಳಿಸಿ ಅವರು ಡಿಲೀಟ್ ಮಾಡ್ತಾರೆ. ಸೊ ಇಷ್ಟೇ ಆಗೋದು ಇಲ್ಲಿ ಪ್ರೊಸೆಸ್ಸು. ಯಾರು ಹೆದರ್ಕೋಬೇಡಿ. ಸೊ ಏನೇನೋ ಯೂಸ್ ಮಾಡ್ತಾ ಇದ್ದೀರಾ, ನಾನು ಅವಾಗಲೇ ಹೇಳಿದಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪ್ರತಿಯೊಂದರಲ್ಲೂ ನಿಮ್ಮ ಫೋಟೋಸು, ನಿಮ್ಮ ವೀಡಿಯೋಸ್ಗಳು ಏನೇನೋ ಅಪ್ಲೋಡ್ ಮಾಡ್ತಾ ಇರ್ತೀರಾ, ಹೆದರ್ಕೋಬೇಡಿ. ಓಕೆನಾ? ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಯಾರ್ಯಾರು ಫೇಸಪ್ ಅಪ್ಲಿಕೇಶನ್ ಬಗ್ಗೆ ಭಯ ಉಟ್ಕೊಂಡಿದ್ದಾರೆ ದಯವಿಟ್ಟು ಅವ್ರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ, ಸ್ವಲ್ಪ ತಣ್ಣಗಾಗ್ಬೋದು ಏನೋ ಅಂತ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತರಂ.